ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲ ಇಂದಿನ ವಿಶೇಷ ಸಂಚಿಕೆಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಲೋಕದ ಒಡೆಯ ಶಿವನ ಅವತಾರಗಳಲ್ಲಿ ಅರ್ಧನಾರೀಶ್ವರನ ಅವತಾರವು ಪ್ರಮುಖವಾದದ್ದು. ಗಂಡು ಹೆಣ್ಣು ಸೃಷ್ಟಿಯಲ್ಲಿ ಸಮಾನರೆಂದು ಸಾರುವ ಅವತಾರದ ಹಿಂದಿದೆ ಹಲವಾರು ಕಥೆಗಳು. ಪರಶಿವನನ್ನ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನೆಂದು ದೇವರೆಂದು ಪರಿಗಣಿಸಲಾಗುತ್ತೆ. ಲೋಕ ಕಲ್ಯಾಣಾರ್ಥಕವಾಗಿ ಪರಮಾತ್ಮ ನಾನಾ ಅವತಾರಗಳನ್ನ ತಾಳಿದ್ದಾನೆ. ಅಂತಹ ಅವತಾರಗಳಲ್ಲಿ ಅರ್ಧನಾರೀಶ್ವರನ ಅವತಾರವೂ ಒಂದು. ಭಗವಂತನ ಈ ಅವತಾರಕ್ಕೆ ಕಾರಣವೇನು, ಇದರ ಪ್ರಾಮುಖ್ಯತೆ ಏನಿರಬಹುದು ಎಂಬ ಕುತೂಹಲಕಾರಿ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಶಿವನ ಅರ್ಧನಾರೀಶ್ವರ ಅವತಾರದ ಹಿಂದೆ ಪೌರಾಣಿಕ ಕಥೆ ಇದೆ. ಒಂದ್ ಕಾಲದಲ್ಲಿ ಭೃಂಗಿ ಎನ್ನುವ ಮಹರ್ಷಿ ಇದ್ರು. ಆತನು ಶಿವನ ಪರಮ ಭಕ್ತನಾಗಿದ್ದ. ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಇತ್ತು ಅಂದ್ರೆ ಭೃಂಗಿ ಮಹರ್ಷಿ ಶಿವನನ್ನ ಹೊರತುಪಡಿಸಿ ಬೇರೆ ಯಾವ ದೇವರನ್ನೂ ಕೂಡ ಆರಾಧಿಸ್ತಿರಲಿಲ್ಲ. ತಾಯಿ ಪಾರ್ವತಿ ಕೂಡ ಶಿವನಿಂದ ಪ್ರತ್ಯೇಕ ಭಾಗವೆಂದು ತಿಳಿದು ಪಾರ್ವತಿಯನ್ನೂ ಕೂಡ ಪೂಜಿಸ್ತಿರ್ಲಿಲ್ಲ. ಒಮ್ಮೆ ಭೋಲೆನಾಥನು ಆತನ ಅಪಾರ ಭಕ್ತಿಗೆ ಮೆಚ್ಚಿ ಭೃಂಗಿ ಮಹರ್ಷಿಯ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆಗ ಭೃಂಗಿ ಮಹರ್ಷಿಯು ಶಿವನ ಸುತ್ತಲೂ ಸುತ್ತಿ ಆಶೀರ್ವಾದವನ್ನು ಪಡೆಯುತ್ತಾನೆ. ಆದ್ರೆ ಪಾರ್ವತಿಯ ಸುತ್ತ ಸುತ್ತುವುದಿಲ್ಲ ಹಾಗೂ ಅವರ ಆಶೀರ್ವಾದವನ್ನೂ ಪಡೆಯುವುದಿಲ್ಲ. ಆಗ ತಾಯಿ ಪಾರ್ವತಿ ದೇವಿ ನಾವಿಬ್ಬರೂ ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ತಾರೆ. ಆಗ ಭೃಂಗಿ ಮಹರ್ಷಿ ಸರ್ಪದ ರೂಪವನ್ನ ತಾಳಿ ಶಿವನ ಕುತ್ತಿಗೆಯಲ್ಲಿ ಸುತ್ತಿಕೊಳ್ತಾನೆ. ಇದಕ್ಕೆ ಕೋಪಗೊಂಡ ಪಾರ್ವತಿ ದೇವಿ ಶಿವನ ಅರ್ಧ ದೇಹವನ್ನ ಆವರಿಸಿಕೊಳ್ತಾಳೆ. ಆಗ ಶಿವನು ಅರ್ಧನಾರೀಶ್ವರನ ಅವತಾರ ತಾಳುತ್ತಾನೆ. ಶಿವ ಅರ್ಧನಾರೀಶ್ವರನಾದ್ರೂ ಇಲಿಯ ರೂಪವನ್ನ ತಾಳಿದ ಭೃಂಗಿ ಮಹರ್ಷಿ ಇಬ್ಬರನ್ನು ಪ್ರತ್ಯೇಕಿಸಲು ಪ್ರಯತ್ನಿಸ್ತಾನೆ. ಶಿವ ಮತ್ತು ಪಾರ್ವತಿ ಭೃಂಗಿ ಮಹರ್ಷಿಯ ಈ ಕೃತ್ಯವನ್ನ ಕಂಡು ಕೋಪಗೊಳ್ತಾರೆ. ಆಗ ತಾಯಿ ಪಾರ್ವತಿ ಭೃಂಗಿ ಮಹರ್ಷಿಗೆ ಹೇಗೆ ಪುರುಷ ಸೃಷ್ಟಿಯ ಒಂದು ಭಾಗವೋ ಹಾಗೆ ಸ್ತ್ರೀ ಕೂಡ ಸೃಷ್ಟಿಯ ಒಂದು ಭಾಗವಾಗಿದ್ದಾಳೆ. ಪ್ರತಿಯೊಂದು ವ್ಯಕ್ತಿಯ ಪ್ರತಿಯೊಂದು ಜೀವಿಯ ದೇಹವನ್ನ ಪುರುಷ ಅಂದ್ರೆ ತಂದೆ ಮತ್ತು ತಾಯಿ ನೀಡ್ತಾರೆ. ಒಬ್ಬ ವ್ಯಕ್ತಿಯು ಮೂಳೆ ಮತ್ತು ಸ್ನಾಯುವನ್ನ ತಂದೆಯಿಂದ ಪಡೆದ್ರೆ ರಕ್ತ ಮತ್ತು ಮಾಂಸವನ್ನ ತಾಯಿಯಿಂದ ಪಡೆಯುತ್ತಾನೆ. ನೀವು ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನ ಕಳೆದುಕೊಳ್ಳಲಿ ಎಂದು ಪಾರ್ವತಿ ದೇವಿ ಶಪಿಸುತ್ತಾಳೆ. ತಕ್ಷಣವೇ ಭೃಂಗಿ ಮಹರ್ಷಿ ಶಕ್ತಿಯನ್ನ ಕಳೆದುಕೊಂಡು ನೆಲಕ್ಕೆ ಕುಸಿದು ಬೀಳ್ತಾನೆ. ಭೃಂಗಿ ಮಹರ್ಷಿಯ ಸ್ಥಿತಿಯನ್ನ ನೋಡಲಾರದೆ ತಾಯಿ ಪಾರ್ವತಿಯ ಮನಸ್ಸು ಕರಗಿ ಶಾಪವನ್ನ ಹಿಂಪಡೆಯಲು ಮುಂದಾದಾಗ ಭೃಂಗಿ ಮಹರ್ಷಿ ಬೇಡವೆಂದು ಪಾರ್ವತಿ ತಾಯಿಯ ಕರುಣೆಯನ್ನ ನಿರಾಕರಿಸುತ್ತಾನೆ. ಬ್ರಹ್ಮದೇವರು ಇಡೀ ಬ್ರಹ್ಮಾಂಡವನ್ನ ರಚಿಸುತ್ತಾರೆ ಹಾಗೂ ಬ್ರಹ್ಮಾಂಡದಲ್ಲಿ ಕೆಲವು ಜೀವಜಂತುಗಳನ್ನು ಸೃಷ್ಟಿಸ್ತಾರೆ. ಆದ್ರೆ ಬ್ರಹ್ಮದೇವರ ಸೃಷ್ಟಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಣುವುದಿಲ್ಲ. ಬ್ರಹ್ಮದೇವರು ಎಷ್ಟು ಜೀವಿಗಳನ್ನ ಸೃಷ್ಟಿಸಿದ್ರೋ ಅದರಲ್ಲಿ ಹೆಚ್ಚೂ ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ. ಇದರಿಂದ ಬ್ರಹ್ಮದೇವನಿಗೆ ಚಿಂತೆಯಾಗುತ್ತೆ. ದಿಕ್ಕೆ ತೋಚದ ಬ್ರಹ್ಮದೇವನು ಶಿವನ ಬಳಿ ಹೋಗಿ ಪರಿಹಾರವನ್ನ ಕೇಳ್ತಾನೆ. ಆಗ ಶಿವನು ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನ ಸೃಷ್ಟಿಸುವಂತೆ ಸೂಚಿಸ್ತಾರೆ. ಆದ್ರೆ ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನ ಹೇಗೆ ಸೃಷ್ಟಿಸುವುದು ಎಂಬ ಅರಿವು ಇರುವುದಿಲ್ಲ. ಹಾಗಾಗಿ ಬ್ರಹ್ಮದೇವರು ಮತ್ತೊಮ್ಮೆ ಶಿವನ ಬಳಿ ಮೈಥುನ ಸೃಷ್ಟಿಯನ್ನ ಸೃಷ್ಟಿಸುವ ರಹಸ್ಯವನ್ನ ತಿಳಿಸಿಕೊಡುವಂತೆ ಕೇಳ್ತಾರೆ. ಆಗ ಶಿವನು ಬ್ರಹ್ಮದೇವನಿಗೆ ಮೈಥುನ ಸೃಷ್ಟಿಯನ್ನ ವಿವರಿಸಲು ಶಿವ ತನ್ನ ದೇಹವನ್ನ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಆಗ ಒಂದು ಭಾಗವನ್ನ ಹೆಣ್ಣೆಂದು ಇನ್ನೊಂದು ಭಾಗವನ್ನ ಗಂಡೆಂದು ರೂಪಿಸ್ತಾರೆ. ಇದೇ ಶಿವನ ಅರ್ಧನಾರೀಶ್ವರನ ಅವತಾರ. ಇದೇ ಶಿವನು ಅರ್ಧನಾರೀಶ್ವರನಾದ ಮತ್ತೊಂದು ಪೌರಾಣಿಕ ಕಥೆ. ಅಷ್ಟಕ್ಕೂ ಈ ಪುಣ್ಯಕ್ಷೇತ್ರ ಅರ್ಧನಾರೀಶ್ವರನ ಸನ್ನಿಧಾನ ಇರುವುದು ಬೇರೆಲ್ಲೂ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಿಂದ
ಕೇವಲ 18ರಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಹಿಂದ್ ಬೆಟ್ಟ ಎಂಬ ಬೆಟ್ಟಗಳ ಸಾಲಿನಲ್ಲಿ ಭೋಲೆನಾಥ ಅರ್ಧನಾರೀಶ್ವರನ ಅವತಾರ ತಾಳಿದ್ದಾನೆ. ಅರ್ಧನಾರೀಶ್ವರನಾಗಿ ಕುಳಿತಿದ್ದಾನೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರು ಬತ್ತಿದರೂ ಈ ಕ್ಷೇತ್ರದಲ್ಲಿ ಎಂದಿಗೂ ಯಾವ ಬರಗಾಲದಲ್ಲೂ ನೀರು ಬತ್ತುವುದಿಲ್ಲ. ಇನ್ನು ಈ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಎಂಥ ಚರ್ಮ ಕಾಯಿಲೆಗಳು ಸಹ ಮಾಯವಾಗುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ಈ ಕ್ಷೇತ್ರಕ್ಕೆ ಅರ್ಧನಾರಿ ಹಿಂದೂ ಬೆಟ್ಟ ಇನ್ನೂ ಹಲವು ಹೆಸರುಗಳಿವೆ. ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶ್ರೀ ಶಂಭವೇ ನಮಃ. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಅರ್ಧನಾರೀಶ್ವರಾಯ ನಮಃ. ಇದು ಅರ್ಧನಾರೀಶ್ವರನ ಕ್ಷೇತ್ರ, ಇಂದಬೆಟ್ಟು ದೇವನಾರಿ ಅಂತ ಹೇಳಿ. ಅರ್ಧನಾರೀಶ್ವರನ ಇಲ್ಲಿ ಪ್ರಸಿದ್ಧಿಯನ್ನಾದಂಥದ್ದು ಬಹಳ ಪುರಾತನ ಕಾಲದಲ್ಲಿಯೇ ಪ್ರಸಿದ್ಧಿಯನ್ನಾದಂಥದ್ದು. ಮತ್ತು ಇಲ್ಲಿ ತೀರ್ಥಸ್ನಾನ ಅಮಾವಾಸ್ಯೆಯ ದಿವಸದಂದು ಈ ಒಂದು ಕ್ಷೇತ್ರಕ್ಕೆ ಬಹಳ ಪ್ರಾಮುಖ್ಯತೆ ಎನ್ನುವಂಥದ್ದುಂಟು. ತೀರ್ಥಸ್ನಾನಕ್ಕೆ ಬಹಳ ಪ್ರಾಮುಖ್ಯತೆ ಉಂಟು. ಯಾವ ರೀತಿ ಅಂತ ಕೇಳಿದ್ರೆ, ಚರ್ಮರೋಗಾದಿಗಳು ಯಾವುದೇ ಇದ್ದರೂ ಕೂಡ ಇಲ್ಲಿ ತೀರ್ಥಸ್ನಾನವನ್ನು ಮಾಡುವುದರಿಂದಲೇ ನಿವಾರಣೆಯಾಗ್ತದೆ ಎನ್ನುವಂತಹ ಪ್ರತೀತಿಯು ಕೂಡ ಉಂಟು. ಈ ಒಂದು ತೀರ್ಥ ಎನ್ನುವಂಥದ್ದು ಮೇಲ್ಗಡೆಯಲ್ಲಿರುವಂತಹ ಮಂಜುಕೊಳ್ಳ ಎನ್ನುವಲ್ಲಿ ಉತ್ಪತ್ತಿಯಾಗ್ತದೆ. ಆ ಮಂಜುಕೊಳ್ಳಲ್ಲಿ ಎಷ್ಟೇ ಬರಗಾಲ ಬಂದರೂ ಕೂಡ ಆ ಮಂಜುಕೊಳ್ಳದಲ್ಲಿ ತೀರ್ಥ ಅನ್ನುವಂಥದ್ದು ನಾಶ ಆಗುವುದಿಲ್ಲ. ಅಥವಾ ತೀರ್ಥ ದೇವರಿಗೆ ಸ್ನಾನಕ್ಕೆ ಬೇಕಾಗುವಷ್ಟು ಅಥವಾ ದೇವರ ಅಭಿಷೇಕಕ್ಕೆ ಬೇಕಾಗುವಷ್ಟು ತೀರ್ಥವಾದರೂ ಕೂಡ ಎಂತಹ ಬರಗಾಲದ ಸಮಯದಲ್ಲೂ ಕೂಡ ಬರ್ತದೆ ಎನ್ನುವಂಥದ್ದು ಶಾಸ್ತ್ರ ಪ್ರತೀತಿ ಇರುವಂಥದ್ದು. ಧರ್ಮಸ್ಥಳಕ್ಕೆ ಹೋಗುವ ಭಕ್ತರು ಒಮ್ಮೆ ಅರ್ಧನಾರೀಶ್ವರನ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.